ಹಲೋ ಎವ್ರಿವನ್, ವೆಲ್ಕಮ್ ಟು ಮಧುಪ್ರಿಯ ಎಜುಕೇಷನ್. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಅಂದರೆ ನಾವು ಹೇಗೆ ಪ್ರಿಂಟ್ ಮಾಡಬೇಕಾದ್ರೆ ಸಮ್ ಟೆಕ್ಸ್ಟನ್ನ ಅಥವಾ ಸಮ್ ವ್ಯಾಲ್ಯೂಸ್ನ ಹೇಗೆ ಪ್ರಿಂಟ್ ಮಾಡ್ತೀವಿ ಅಂತಂದರೆ ನಮಗೆ ಒಂದು ಫಂಕ್ಷನ್ ಬರುತ್ತೆ. ದರ್ ಇಸ್ ಅ ಪ್ರಿಂಟ್ ಎಲ್ ಎನ್ ಅಂತ ಫಂಕ್ಷನು. ದರ್ ಇಸ್ ಅ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಅಂತ ಯೂಸ್ ಮಾಡ್ತೀವಿ. ಸರಿನಾ? ಇಟ್ ಇಸ್ ಸಿಮಿಲರ್ ಟು ಸಿ ಪ್ರೋಗ್ರಾಮಿಂಗ್ ಬಂದರೆ ಪ್ರಿಂಟ್ ಎಫ್ ಅಂತ ಯೂಸ್ ಮಾಡ್ತೀವಿ. ಸಿ ಪ್ಲಸ್ ಪ್ಲಸ್ ಅಂತ ಬಂದರೆ ಸಿ ಔಟ್ ಅಂತ ಯೂಸ್ ಮಾಡ್ತೀವಿ. ಸರಿನಾ? ಅಲ್ಲಿ ಪ್ರಿಂಟ್ ಎಫ್ ಮತ್ತೆ ಸಿ ಪ್ಲಸ್ ಪ್ಲಸ್ ಅಲ್ಲಿ ಸಿ ಔಟ್ ಹೇಗೆ ಯೂಸ್ ಮಾಡ್ತಿದ್ವೋ ದಟ್ ಸೇಮ್ ಥಿಂಗ್ ಇಲ್ಲೇನ್ ಮಾಡ್ತೀವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಅಂತ ಫಂಕ್ಷನ್ ಯೂಸ್ ಮಾಡ್ತೀವಿ. ದಿಸ್ ಫಂಕ್ಷನ್ ಈಸ್ ಯೂಸ್ ಟು ಪ್ರಿಂಟ್ ಸಮ್ ಟೆಕ್ಸ್ಟ್ ಆನ್ ದ ಔಟ್ಪುಟ್ ಸ್ಕ್ರೀನ್. ಔಟ್ಪುಟ್ ಸ್ಕ್ರೀನ್ ಅಲ್ಲಿ ನಾನು ಏನು ಟೆಕ್ಸ್ಟ್ ಕೊಡ್ತೀನಿ ಆ ಟೆಕ್ಸ್ಟ್ನ ಪ್ರಿಂಟ್ ಮಾಡೋದಕ್ಕೆ ದಿಸ್ ವಿಲ್ ಬಿ ದ ಔಟ್ಪುಟ್ ಸ್ಕ್ರೀನಲ್ಲಿ ನಾನು ಏನು ಕೊಡ್ತೀನಿ ಅದು ನಂಗೆ ಪ್ರಿಂಟ್ ಆಗೋದಕ್ಕೆ ಅಥವಾ ಸಮ್ ವ್ಯಾಲ್ಯೂ ಪ್ರಿಂಟ್ ಆಗೋದಕ್ಕೆ, ವೇರಿಯಬಲ್ ಒಳಗಡೆ ಇರೋ ವ್ಯಾಲ್ಯೂ ಪ್ರಿಂಟ್ ಆಗೋದಕ್ಕೆ ಅಥವಾ ಸಮ್ ಟೆಕ್ಸ್ಟ್ನ ಪ್ರಿಂಟ್ ಆಗೋದಕ್ಕೆ. ಹಾಗಾದ್ರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅನ್ನ ವೆರೈಟೀಸ್ ಆಫ್ ಥಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಹೇಗೆಲ್ಲ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡ್ತೀವಿ ಒಂದು ನೋಡೋಣ. ಫಸ್ಟ್ ಒನ್ ಬಂದು ವಿ ಕ್ಯಾನ್ ಯೂಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಎಸ್ ಕ್ಯಾಪ್ಸ್ ಇರಬೇಕಾಗುತ್ತೆ ಬಿಕಾಸ್ ದಟ್ ಇಸ್ ಅ ಕ್ಲಾಸ್. ಅದು ಐಒ ಪ್ಯಾಕೇಜ್ ಅಲ್ಲಿ ಸಿಸ್ಟಮ್ ಅನ್ನೋದು ಒಂದು ಕ್ಲಾಸ್ ಇರುತ್ತೆ. ದಟ್ಸ್ ವೈ ಸಿಸ್ಟಮ್ ಅಂತ ಎಸ್ ಕ್ಯಾಪ್ಸ್ ಇರಬೇಕಾಗುತ್ತೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಇಲ್ಲಿ ಬ್ರಾಕೆಟ್ ಒಳಗಡೆ ವಿ ಕ್ಯಾನ್ ಮೆನ್ಷನ್ ವೆಲ್ಕಮ್ ಟು ಜಾವಾ ಅಂತ ಕೊಟ್ರೆ ಆಟೋಮೆಟಿಕಲಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಅಸ್ಯೂಮ್ ದಟ್ ದಿಸ್ ದ ಔಟ್ಪುಟ್ ಸ್ಕ್ರೀನ್ ಅಂತ ಅನ್ಕೋಣ. ಇದ್ರಲ್ಲಿ ನನ್ಗೇನಾಗುತ್ತೆ, ನಾನು ಈ ತರ ಡಬಲ್ ಕೋಟ್ಸ್ ಅಲ್ಲಿ ಏನಾದ್ರು ನಾನು ಮೆನ್ಷನ್ ಮಾಡಿದ್ರೆ ಇಟ್ ಡಿಸ್ಪ್ಲೇ ಆಸ್ ಇಟ್ ಈಸ್ ಆನ್ ದ ಔಟ್ಪುಟ್ ಸ್ಕ್ರೀನ್ ವೆಲ್ಕಮ್ ಟು ಜಾವಾ. ಓಕೆನಾ? ಒಂದು ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಗಮನ ಇಟ್ಕೊಬೇಕಾಗೋದು ಪ್ರಿಂಟ್ ಎಲ್ ಎನ್ ಅಂತ ಯೂಸ್ ಮಾಡ್ತೀವಿ. ಸರಿನಾ? ಪ್ರಿಂಟ್ ಎಲ್ ಎನ್ ಅಂತಂದ್ರೆ ಎವ್ರಿ ಟೈಮ್ ದ ಕಂಟ್ರೋಲ್ಸ್ ಮೂವ್ಸ್ ಟು ದ ನೆಕ್ಸ್ಟ್ ಲೈನ್, ನ್ಯೂ ಲೈನ್ ಅಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಸಿಮಿಲರ್ ಟು ಸ್ಲಾಶ್ ಎನ್ ನಾವು ಯೂಸ್ ಮಾಡಿದಾಗೆ ನಾವಿಲ್ಲಿ ಸ್ಲಾಶ್ ಎನ್ ಇದ್ರೊಳಗಡೆನೂ ಕೂಡ ಯೂಸ್ ಮಾಡ್ಬೋದು. ಸರಿನಾ? ಬಟ್ ನಾನು ಯೂಸ್ ಮಾಡಲ್ಲ ಅಂತಂದ್ರೆ ಪ್ರಿಂಟ್ ಎಲ್ ಎನ್ ಅಂದ್ರೆ ಪ್ರತಿ ಲೈನ್ ಬೈ ಲೈನ್ ಪ್ರಿಂಟ್ ಆಗ್ತಾ ಹೋಗುತ್ತೆ, ಪಕ್ಕ ಪ್ರಿಂಟ್ ಆಗಲ್ಲ. ನಮಗೆ ಪಕ್ಕ ಪ್ರಿಂಟ್ ಆಗಬೇಕು ಅಂತಂದ್ರೆ ವಿ ಕ್ಯಾನ್ ಯೂಸ್ ಜಸ್ಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಂತ. ಅವಾಗ ಏನಾಗುತ್ತೆ, ವೆಲ್ಕಮ್ ಟು ಜಾವಾ ಬರುತ್ತೆ, ಕಂಟ್ರೋಲ್ ಇಲ್ಲೇ ಇರುತ್ತೆ. ಸರಿನಾ? ನೆಕ್ಸ್ಟ್ ಲೈನ್ ನಾನು ಪ್ರಿಂಟ್ ಮಾಡಿದಾಗ ಅದ್ರ ಪಕ್ಕನೇ ಬರುತ್ತೆ, ನೆಕ್ಸ್ಟ್ ಲೈನ್ ನಾನು ಯೂಸ್ ಮಾಡಿದಾಗ ಅದ್ರ ಪಕ್ಕನೇ ಬರುತ್ತೆ. ಸರಿನಾ? ಅಂದ್ರೆ ಇಫ್ ಐ ಆಮ್ ಯೂಸಿಂಗ್ ಓನ್ಲಿ ದ ಪ್ರಿಂಟ್ ದೆನ್ ಕಂಟ್ರೋಲು ಅಂದ್ರೆ ನಮ್ಗೆ ಏನು ಟೆಕ್ಸ್ಟ್ ಇರುತ್ತೆ ಪಕ್ಕ ಪ್ರಿಂಟ್ ಆಗ್ತಾ ಹೋಗುತ್ತೆ. ಬಟ್ ನನಗೆ ನ್ಯೂ ಲೈನಲ್ಲಿ ಬೇಕು ಅಂತಂದ್ರೆ ಯು ಕ್ಯಾನ್ ಯೂಸ್ ಎಲ್ ಎನ್ ಅಂತ ಯೂಸ್ ಮಾಡ್ತೀವಿ, ನ್ಯೂ ಲೈನ್ ಅಂತ ಹೇಳ್ತೀವಿ ಅದು. ಸರಿನಾ? ಸರ ಲೈನ್ ನ್ಯೂ ಅಂತ ತಗೊಳುತ್ತದು, ಲೈನ್ ನ್ಯೂ ಲೈನಲ್ಲಿ ಪ್ರಿಂಟ್ ಆಗೋದಕ್ಕೆ ಲೈನ್ ನ್ಯೂ ಅಂತ ದಟ್ ಇಸ್ ಅ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಅಂತ ಯೂಸ್ ಮಾಡ್ತೀವಿ. ಸೊ ವಾಟ್ ಎವರ್ ದ ಟೆಕ್ಸ್ಟ್ ವಿ ಕ್ಯಾನ್ ಮೆನ್ಷನ್ ದಟ್ ವಿಲ್ ಬಿ ಡಿಸ್ಪ್ಲೇ ಆಸ್ ಇಟ್ ಈಸ್ ಆನ್ ದ ಔಟ್ಪುಟ್ ಸ್ಕ್ರೀನ್. ಇದು ಒಂದು. ಫಾರ್ ಎಕ್ಸಾಂಪಲ್ ನನಗೆ ಬರೀ ವ್ಯಾಲ್ಯೂ ಮಾತ್ರ ಬೇಕು. ಈಗ ಎ ಅಂತ ಇದೆ, ಸೊ ಈಗ ಇಂಟೀಜರ್ ಎ ಇಸ್ ಈಕ್ವಲ್ ಟು 10 ಅಂತ ಇದೆ. ಅವಾಗ ಏನಾಗುತ್ತೆ, ಒಂದು ಮೆಮೊರಿ ಬ್ಲಾಕ್ ಅಲ್ಲಿ 10 ಅಂತ ಸ್ಟೋರ್ ಆಗುತ್ತೆ. ಈ 10 ಅಲ್ಲಿ ಮಾತ್ರ ಬೇಕು ನನಗೆ. ಅವಾಗ ನಾವೇನು ಮಾಡ್ತೀವಿ, ಸೆಕೆಂಡ್ ಒಂದು ಸೊ ಯು ಕ್ಯಾನ್ ಯೂಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಎ ಅಂತ ಬರೀತೀವಿ. ಅವಾಗ ಏನಾಗುತ್ತೆ, ನನಗೆ ವ್ಯಾಲ್ಯೂ ಮಾತ್ರ ಬರುತ್ತೆ, ವೇರಿಯೇಬಲ್ ಒಳಗಡೆ ಇರೋ ವ್ಯಾಲ್ಯೂ ಮಾತ್ರ ನನಗೆ ಪ್ರಿಂಟ್ ಆಗುತ್ತೆ. ದಟ್ ಮೀನ್ಸ್ 10 ಅಂತ ಬರುತ್ತೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಎ ಅಂತ ಕೊಟ್ರೆ ಡಿಸ್ಪ್ಲೇ ಓನ್ಲಿ ದ ವ್ಯಾಲ್ಯೂ ಮಾತ್ರ ಬರುತ್ತೆ. ಸರಿನಾ? ನನಗನ್ಸುತ್ತೆ ಏನೋ ಟೆಕ್ಸ್ಟು ಬೇಕು ವ್ಯಾಲ್ಯೂನು ಬೇಕು. ಅವಾಗ ವಿ ಕ್ಯಾನ್ ಗೋ ವಿತ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಈಗ ನನಗೆ ಟೆಕ್ಸ್ಟ್ ಬೇಕಾ, ಹೌ ಟು ಪುಟ್ ಇಟ್ ಇನ್ ವಿತ್ ಇನ್ ಡಬಲ್ ಕೋಟ್ಸ್, ಎ ಈಸ್ ಈಕ್ವಲ್ ಟು ವ್ಯಾಲ್ಯೂ ಬೇಕಾ, ಎಸ್. ಅವಾಗ ಪ್ಲಸ್ ಅಂತ ಯೂಸ್ ಮಾಡ್ತೀವಿ, ಎ ಅಂತ ಬರೀತೀವಿ. ಇವಾಗ ನಮ್ಗೇನು ಬರುತ್ತೆ, ಎ ಈಸ್ ಈಕ್ವಲ್ ಟು 10 ಅಂತ ಬರುತ್ತೆ. ಅಂದರೆ ಟೆಕ್ಸ್ಟು ಬಂತು, ವ್ಯಾಲ್ಯೂನು ಬಂತು, ಅಂದ್ರೆ ಆ ವೇರಿಯಬಲ್ ಒಳಗಿರೋ ಕಂಟೆಂಟು ಕೂಡ ನನಗೆ ಡಿಸ್ಪ್ಲೇ ಆಯಿತು. ಇಲ್ಲಿ ಒಂದು ದಿಸ್ ಇಸ್ ಅ ಸ್ಟ್ರಿಂಗ್, ಅಂದರೆ ನಾನೇನು ಡಬಲ್ ಕೋಟ್ಸ್ ಅಲ್ಲಿ ಕೊಡ್ತೀನಿ ಅದು ಪ್ಲಸ್ ಇಲ್ಲೊಂದು ವ್ಯಾಲ್ಯೂ ಇದೆ. ಇವೆರಡನ್ನು ಮರ್ಜ್ ಮಾಡಿ ಅಂದರೆ ಕನ್ಕ್ಯಾಟಿನೇಟ್ ಮಾಡಿ ನಮಗೆ ಡಿಸ್ಪ್ಲೇ ಮಾಡೋದಕ್ಕೆ ವಿ ಹ್ಯಾವ್ ಟು ಯೂಸ್ ದ ಪ್ಲಸ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಸರ ಪ್ಲಸ್ ಆಪರೇಟರ್ ಅಂತ ಯೂಸ್ ಮಾಡ್ತೀವಿ, ಪ್ಲಸ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ನಮ್ಗೆ ಏನಾಗುತ್ತೆ, ಜಾವದಲ್ಲಿ ಪ್ಲಸ್ ಆಪರೇಟರ್ನ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಒಂದು ಪ್ಲಸ್ ಆಪರೇಟರ್ ಈಸ್ ಯೂಸ್ಡ್ ಫಾರ್ ಅಡಿಷನ್, ಕಾಮನ್ ಆಗಿ ಅಡಿಷನ್ ಮಾಡೋದಕ್ಕೆ ಆ್ಯಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವ ಒಂದು. ಇನ್ನೊಂದು ಪಾಸಿಟಿವ್ ನೆಗೆಟಿವ್ ಅಂತ ಅಂದ್ರೆ ಚೆಕ್ ಮಾಡೋದಕ್ಕೂ ಕೂಡ ವಿ ಕ್ಯಾನ್ ಯೂಸ್ ದ ಪ್ಲಸ್ ಆಪರೇಟರ್. ಇಫ್ ಐ ಮೆನ್ಷನ್ ಪ್ಲಸ್ ಎ ಅಂತಂದ್ರೆ ದರ್ ಇಸ್ ಅ ಪಾಸಿಟಿವ್ ಎ, ಪ್ಲಸ್ 10 ಅಂತಂದ್ರೆ ಪಾಸಿಟಿವ್ 10. ಅಂದ್ರೆ ಯಾವುದು ಯೂನರಿ ಆಪರೇಟರ್ ಅಲ್ಲಿ ಕೂಡ ನಾವು ಪ್ಲಸ್ ಅಂತ ಯೂಸ್ ಮಾಡ್ತೀವಿ. ದಟ್ ಸೇಮ್ ಪ್ಲಸ್ ನಾವು ಕನ್ಕ್ಯಾಟಿನೇಷನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಇಲ್ಲೂ ಸಮ್ ಕಂಟೆಂಟ್, ಇಲ್ಲೂ ಸಮ್ ಕಂಟೆಂಟ್, ಎರಡನ್ನೂ ಕೂಡ ಜೊತೆಲಿ ಕನ್ಕ್ಯಾಟಿನೇಟ್ ಮಾಡಿ ಡಿಸ್ಪ್ಲೇ ಆಗೋದಕ್ಕೂ ಕೂಡ ವಿ ಕ್ಯಾನ್ ಯೂಸ್ ದ ಪ್ಲಸ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಓಕೆನಾ? ಸರ್ ದಿಸ್ ದ ಒನ್ ಮೆಥಡ್. ಆಮೇಲೆ ನನಗೆ ಅನ್ಸುತ್ತೆ ಫಸ್ಟ್ ವ್ಯಾಲ್ಯೂ ಬರಬೇಕು ಆಮೇಲೆ ಟೆಕ್ಸ್ಟ್ ಬರಬೇಕು ಅಂತ ಅನ್ಕೋಣ. ಆವಾಗ ಸಿಂಪಲ್ ಏನು, ಸೊ ಇನ್ನೊಂದು ವೆರೈಟಿನ ನಾವು ಯೂಸ್ ಮಾಡೋದು
ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಫಸ್ಟ್ ನನಗೆ ವ್ಯಾಲ್ಯೂ ಬರಬೇಕಾ, ಜಸ್ಟ್ ಮೆನ್ಷನ್ ದ ವೇರಿಯಬಲ್ ನೇಮ್, ಆಮೇಲೆ ಪ್ಲಸ್, ಆಮೇಲೆ ಟೆಕ್ಸ್ಟ್ ಬರಬೇಕಾ, ಡಬಲ್ ಕೋಟ್ಸಲ್ಲಿ ಈಕ್ವಲ್ಸ್ ಎ ಅಂತ ಹಾಕಿ. ಅವಾಗ ಏನಂತ ವ್ಯಾಲ್ಯೂ ಬರುತ್ತೆ, ಫಸ್ಟ್ 10 ಈಕ್ವಲ್ಸ್ ಎ ಈ ಥರ ಡಿಸ್ಪ್ಲೇ ಆಗುತ್ತೆ. ನನಗೇನಾದ್ರು ಸಮ್ಟೈಮ್ಸ್ ಈ ಥರ ಏನಾದ್ರು ಬೇಕು ಅಂದ್ರೆ ಫಸ್ಟ್ ವ್ಯಾಲ್ಯೂ ಬೇಕು, ಆಮೇಲೆ ಎ ಅಂತ ಬೇಕು, ಅಥವಾ ಎ ಈಸ್ ಅಥವಾ 10 ಈಸ್ ಎ ಅಥವಾ 10 ವಿಚ್ ಈಸ್ ಇನ್ ದ ಎ ಅನ್ನೋ ಥರ. ಆ ಥರ ಏನಾದ್ರು ಟೆಕ್ಸ್ಟ್ ಬೇಕು ಅಂತಂದ್ರೆ ವಿ ಕ್ಯಾನ್ ಯೂಸ್ ದ ವೇರಿಯಬಲ್ ನೇಮ್ ಪ್ಲಸ್ ಆಪರೇಟರ್ನ ಯೂಸ್ ಮಾಡ್ತೀವಿ, ಪ್ಲಸ್ ಡಬಲ್ ಕೋಟ್ಸಲ್ಲಿ ಬರಿತೀವಿ. ಡಬಲ್ ಕೋಟ್ಸಲ್ಲಿ ನಾವೇನೇ ಬರೋದು ಅದು ಹಂಗೆ ಡಿಸ್ಪ್ಲೇ ಆಗುತ್ತೆ. ಸರಿನಾ? ಅಸ್ಯೂಮ್ ದಟ್ ನನಗೆ ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20, ಸಿ ಇಸ್ ಈಕ್ವಲ್ ಟು 30 ಬೇಕು ಅಂತ ಅನ್ಕೋಣ. ಸರಿನಾ? ಅಂದರೆ ಸೊ ಇಫ್ ಇನ್ ಕೇಸ್ ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20, ಸಿ ಇಸ್ ಈಕ್ವಲ್ ಟು 30, ಇದು ವ್ಯಾಲ್ಯೂಸ್ ಹಂಗೆ ಬರ್ಬೇಕು ನನಗೆ. ಅಂದರೆ ಎ ನಲ್ಲಿ 10 ಇದೆ, ಬಿ ನಲ್ಲಿ 20 ಇದೆ, ಸಿ ನಲ್ಲಿ 30 ಇದೆ. ನನಗೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20, ಸಿ ಇಸ್ ಈಕ್ವಲ್ ಟು 30 ಬರಬೇಕು ಅಂತಂದ್ರೆ ದೆನ್ ಐ ಕ್ಯಾನ್ ಯೂಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಎ ಇಸ್ ಈಕ್ವಲ್ ಟು ಪ್ಲಸ್ ಎ. ಇವಾಗ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು ಪ್ಲಸ್ ಎ ಇಸ್ ಈಕ್ವಲ್ ಟು ಅಂತ ಬಂತು, 10 ಅಂತ ಬಂತು. ನನಗೆ ನೆಕ್ಸ್ಟ್ ಸ್ಟ್ರಿಂಗ್ ಬೇಕು ಅಂದ್ರೆ ಬಿ ಇಸ್ ಈಕ್ವಲ್ ಟು, ಅವಾಗ ಅಗೇನ್ ವಿ ಕ್ಯಾನ್ ಯೂಸ್ ಪ್ಲಸ್, ಮತ್ತೆ ಡಬಲ್ ಕೋಟ್ಸ್ ಅಲ್ಲಿ ಬಿ ಇಸ್ ಈಕ್ವಲ್ ಟು, ಅವಾಗ ಏನಾಗುತ್ತೆ ಬಿ ಇಸ್ ಈಕ್ವಲ್ ಟು ಅಂತ ಬಂತು. ಅಗೇನ್ ಪ್ಲಸ್ ಬಿ, ಅವಾಗ ಬಿ ವ್ಯಾಲ್ಯೂ 20, ಮತ್ತೆ ಅಗೇನ್ ಪ್ಲಸ್ ಡಬಲ್ ಕೋಟ್ಸ್ ಅಲ್ಲಿ ಸಿ ಇಸ್ ಈಕ್ವಲ್ ಟು, ಅವಾಗ ಸಿ ಇಸ್ ಈಕ್ವಲ್ ಟು ಪ್ಲಸ್ ಸಿ, ಅವಾಗ 30 ಅಂತ ಬರುತ್ತೆ. ಟೆಕ್ಸ್ಟ್ ಬೇಕು, ವ್ಯಾಲ್ಯೂನ ಬೇಕು, ಟೆಕ್ಸ್ಟ್ ಬೇಕು, ವ್ಯಾಲ್ಯೂನ ಬೇಕು. ಆ ಥರ ಸಿಚುವೇಶನ್ ಬಂದಾಗ ವಿ ಕ್ಯಾನ್ ಯೂಸ್ ಡಬಲ್ ಕೋಟ್ಸ್ ಯೂಸ್ ಮಾಡ್ತೀವಿ, ವೇರಿಯಬಲ್ ಯೂಸ್ ಮಾಡ್ತೀವಿ, ಡಬಲ್ ಕೋಟ್ಸ್ ಯೂಸ್ ಮಾಡ್ತೀವಿ, ವೇರಿಯಬಲ್ ಯೂಸ್ ಮಾಡ್ತೀವಿ, ಡಬಲ್ ಕೋಟ್ಸ್ ಯೂಸ್ ಮಾಡ್ತೀವಿ, ವೇರಿಯಬಲ್ ಯೂಸ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಆಪರೇಟರ್ ವೆರಿ ಇಂಪಾರ್ಟೆಂಟ್. ಈ ಕಡೆನೂ ಕಂಟೆಂಟ್ ಇದೆ, ಈ ಕಡೆನೂ ಕಂಟೆಂಟ್ ಇದೆ ಅಂತಂದಾಗ ವಿ ಕ್ಯಾನ್ ಯೂಸ್ ದ ಪ್ಲಸ್. ಇಲ್ಲಿ ಈ ಕಡೆನೂ ಸಮ್ ಕಂಟೆಂಟ್ ಇದೆ, ಈ ಕಡೆನೂ ಕಂಟೆಂಟ್ ಇದೆ ಅಂದ್ರೆ ಪ್ಲಸ್ ಪ್ಲಸ್, ಆ ಕಡೆ ಈ ಕಡೆ ಎರಡು ಕಡೆ ಪ್ಲಸ್ ಯೂಸ್ ಮಾಡ್ತೀವಿ ನಾವು, ಆ ಕಡೆ ಈ ಕಡೆ ಎರಡು ಕಡೆ ಪ್ಲಸ್ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ ನೋಡಿ, ಬಿ ಈ ಕಡೆನೂ ಕಂಟೆಂಟ್ ಇದೆ, ಈ ಕಡೆನೂ ಕಂಟೆಂಟ್ ಇದೆ, ದೆನ್ ವಿ ಕ್ಯಾನ್ ಯೂಸ್ ಪ್ಲಸ್ ಪ್ಲಸ್. ಸರಿನಾ? ಸೊ ಈ ತರ ನಾವು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಲ್ಲಿ ಅದನ್ನ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ನಾವು ಯೂಸ್ ಮಾಡಬೇಕಾಗುತ್ತೆ. ಇದು ನಾವು ಕಲ್ತ್ಕೊಬೇಕಾಗುತ್ತೆ. ಬಿಕಾಸ್ ನಾವು ಜಾವಾದಲ್ಲಿ ಅಂದ್ರೆ ಸಿ ಪ್ರೋಗ್ರಾಮಿಂಗ್ ಸೇಮ್ ಇದೇ ತರನೇ ಪ್ರಿಂಟರ್ನ ನಾವು ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಪ್ರಿಂಟ್ ಮಾಡ್ತೀವಿ, ಸಿ ಔಟ್ ಅಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಜಾವಾದಲ್ಲೂ ಕೂಡ ನಾವು ಏನಾದರೂ ಸಮಥಿಂಗ್ ಪ್ರಿಂಟ್ ಮಾಡಬೇಕು ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಅಂತಂದಾಗ ವಿ ಹ್ಯಾವ್ ಟು ಲರ್ನ್ ದೀಸ್ ಥಿಂಗ್ಸ್. ಅಂದ್ರೆ ನಾವು ಬಿಗಿನರ್ಸ್ ಆಗಿರೋದ್ರಿಂದ, ಈಗ ಜಾವ ನಾನು ಹೊಸದಾಗಿ ಕಲಿತಾ ಇದ್ದೀನಿ ಅಂತಂದ್ರೆ ಸೊ ಇದನ್ನ ನಾವು ನೀಟಾಗಿ ಕಲ್ತ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.